ಹಾಯ್ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದ್ರೆ, ನೀವೇನಾದ್ರೂ ಆಚೆ ಹೋಗಿರ್ತೀರಾ, ನಿಮ್ಗೇನಾದ್ರೂ ಎಮರ್ಜೆನ್ಸಿ ಟೈಮಲ್ಲಿ ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ನಿಮ್ಗೆ ಗೊತ್ತಿರೋದಿಲ್ಲ. ಅಂತಹ ಟೈಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಮೊದಲಾಗಿ ನಿಮ್ಮ ಆಧಾರ್ ನಂಬರ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆ ಮೊಬೈಲ್ ಸಹ ನಿಮ್ಮ ಹತ್ರ ಇದ್ದಾಗ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಅಥವಾ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಮಾತ್ರ ಬೇಕು ಅಂದ್ರೆ, ನಂಬರ್ ಮಾತ್ರ ಸಾಕು ಅಂದ್ರೆ, ನಿಮ್ಮ ನಿಮ್ಮ ಮೊಬೈಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅಂದ್ರೂ ಸಹ ನೀವು 1947ಗೆ ಕಾಲ್ ಮಾಡಿ ನಿಮ್ಮ ಸರಿಯಾದ ಡೀಟೇಲ್ಸ್ ಅಂದ್ರೆ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ಸು ಸರಿಯಾದ ಡೀಟೇಲ್ಸ್ ಕೊಟ್ರೆ ಅವರು ನಿಮ್ಗೆ ನಿಮ್ಮ ಆಧಾರ್ ನಂಬರ್ನ ತಿಳಿಸ್ತಾರೆ. ಸೊ ನೀವು ಯಾರಿಗೆ ಕಾಲ್ ಮಾಡ್ಬೇಕಂದ್ರೆ 1947, ಮತ್ತೆ ಹೇಳ್ತಿದ್ದೀನಿ 1947. ಈಗ ಬಂದು ನೋಡೋಣ. ಈಗ ಏನಂದ್ರೆ, ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಅಂದ್ರೆ, ಸೊ ಆ ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಬ್ರೌಸರ್ನ ಓಪನ್ ಮಾಡಿ, ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡಿ, ಸರ್ಚ್ ಬಾರ್ ಅಲ್ಲಿ UIDAI ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೀವು ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಓಪನ್ ಆಗ್ತಿದೆ. ಸೊ ಸ್ವಲ್ಪ ಸರ್ವರ್ ಎರರ್, ನೆಟ್ವರ್ಕ್ ಇಶ್ಯೂ ಇದೆ. ಆರ್ ಎಲ್ಸ್ ಮೈ ಆಧಾರ್ ಅಂತ ನಾವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲಾಗಿನ್ ಅಂತ ಬರ್ತಿದೆ. ಇಲ್ಲಿ ಕೆಳಗಡೆ ನಿಮ್ಗೆ ಬೇಜಾನ್ ಆಪ್ಷನ್ಸ್ ಕಾಣ್ತಿದೆ. ಇದರಲ್ಲಿ ರಿಟ್ರೈವ್ EID ಆರ್ ಆಧಾರ್ ನಂಬರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ನೇಮ್ ಕೇಳುತ್ತೆ. ನೇಮು ಮತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ಇಲ್ಲಿರುವಂತ ಕ್ಯಾಪ್ಚರ್ನ ಹಾಕಿದರೆ ಅದು ಕ್ಲೀನ್ ಆಗಿ ಕರೆಕ್ಟ್ ಆಗಿ ಹಾಕಿದೆ ಅಂದ್ರೆ ನಿಮ್ಮ ಆಧಾರ್ ನಂಬರ್, ಇಲ್ಲಿ OTP ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ನನ್ನ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ, ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಡೀಟೇಲ್ಸ್ ಮತ್ತೆ ಸೇವ್ ಆಗಿರೋದ್ರಿಂದ ಅದು ಆಲ್ರೆಡಿ ಬಂತು. ಕ್ಯಾಪ್ಚಾ ಎಂಟ್ರಿ ಮಾಡಿದಾದ್ಮೇಲೆ ಸೆಂಡ್ OTP ಅಂತ ಕೊಡ್ತಿದ್ದೀನಿ. ಇಲ್ಲಿ ನಿಮ್ಮ ನೇಮು ಮತ್ತೆ ಮೊಬೈಲ್ ನಂಬರ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂದ್ರೆ ಸೊ ನಿಮ್ಗೆ OTP ಬರುತ್ತದೆ. OTP ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ OTP ಬರ್ತಿದೆ. ಈ ಆಧಾರ್ ಕಾರ್ಡ್, ಈ ಮೊಬೈಲ್ಗೆ ನಂಬರ್ಗೆ OTP ಬರುತ್ತೆ. OTP ನ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಏನ್ ಬರ್ತಿದೆ ಅಂದ್ರೆ, ಯುವರ್ ಆಧಾರ್ ನಂಬರ್ ಲಾಸ್ಟ್ 4 ನಂಬರ್ ಬಂದು ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ನಿಮ್ಮ ಮೊಬೈಲ್ಗೆ ಆಧಾರ್ ನಂಬರ್ನ ಸೆಂಡ್ ಆಗಿರುತ್ತೆ. ಈ ಆಧಾರ್ ನಂಬರ್ ತಗೊಂಡು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಷ್ಟೊತ್ತಿಗೆ ಮಾತ್ರ ಆಧಾರ್ ಕಾರ್ಡ್ ನಂಬರ್ ಇರ್ಲಿಲ್ಲ. ಸೊ ಆಧಾರ್ ಕಾರ್ಡ್ ನಂಬರ್ ಏನೋ ಸಿಕ್ತು. ಈಗ ಆಧಾರ್ ಕಾರ್ಡ್ ನಂಬರ್ನ ತಗೊಂಡು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು. ಸೊ ಇಲ್ಲಿ ನೋಡ್ತಿದ್ದಂಗೆ ಫಸ್ಟ್ಗೆ ಬಂದಂಗೆ ಇಲ್ಲಿ ಡೌನ್ಲೋಡ್ ಆಧಾರ್ ನಂಬರ್ ಅಂತ ಬರ್ತಿದೆ. ಸೊ ಇಲ್ಲಿ ಈಗ ನಿಮ್ಗೆ OTP ಮೆಸೇಜ್ ಬಂದಿದೆಯಲ್ಲ, ಆ ಮೆಸೇಜ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ನೋಡ್ಕೊಂಡು ಆಧಾರ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಆಧಾರ್ ನಂಬರ್ ಎಂಟ್ರಿ ಆಯ್ತು. ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಸೆಂಡ್ OTP. ಈಗ ಮತ್ತೆ OTP ಬರುತ್ತೆ. ಇಲ್ಲಿ ಡು ಯು ವಾಂಟ್ ಮಾಸ್ಕ್ಡ್ ಆಧಾರ್ ಅಂತ ಬರುತ್ತೆ. ನೋ ಅಂತ ಕೊಡಿ. ಅದು ಮಾಸ್ಕ್ಡ್ ಆಧಾರ್ ಅಂದ್ರೆ ಆಧಾರ್ ನಂಬರ್ XX ಅಂತ ಬರುತ್ತೆ. OTP ಎಂಟರ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಅಂಡ್ ವೆರಿಫೈ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಕಂಗ್ರಾಚುಲೇಷನ್ಸ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಬರ್ತೈತೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಏನ್ ಬಂದೈತೆ PDF ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ. ಅದಕ್ಕೆ ಪಾಸ್ವರ್ಡ್ ಹಾಕ್ಬೇಕಾಗಿರುತ್ತೆ. ಪಾಸ್ವರ್ಡ್ ಬಂದು ಏನಿರುತ್ತೆ ಅಂದ್ರೆ, ಸೊ ಇಲ್ಲಿ ನೋಡ್ತಿರ್ಬೋದು, ಕಂಬೈನ್ಸ್ ಆಫ್ ದ ಫಸ್ಟ್ 4 letter ಆಫ್ ದ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಇಯರ್ ಆಫ್ ದ ಬರ್ತ್. ಸೊ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ನಿಮ್ಮ ಎಕ್ಸಾಂಪಲ್ ಕೂಡ ನೋಡ್ತಿರ್ಬೋದು, ನಿಮ್ಮ ಹೆಸರು ಬಂದು ಅನೀಶ್ ಕುಮಾರ್ ಅಂತಿದ್ರೆ, ಬರ್ತ್ ಈಸ್ ಬರ್ತ್ ಇಯರ್ ಇಸ್ 1989 ಅಂತಿದ್ರೆ, ಸೊ ಆಧಾರ್ ಪಾಸ್ವರ್ಡ್ ಏನಾಗಿರುತ್ತೆ ಅಂದ್ರೆ ಫಸ್ಟ್ 4 ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಇಯರ್ ಅಂತ ಇರುತ್ತೆ. ಸೊ ಇಲ್ಲಿ ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ಫಸ್ಟ್ ನಿಮ್ಮ ನೇಮ್ ನ ಕ್ಯಾಪಿಟಲ್ 4 ಲೆಟರ್ಸ್ ಹಾಕಿ. ಅಂದ್ರೆ ನಿಮ್ಮ ಹೆಸರು ಅನೀಶ್ ಅಂತ ಹಾಕಿದ್ರೆ ANISH ಅಂತ ಹಾಕಿ.
ಆಮೇಲೆ ಓಪನ್ ಫೈಲ್ ಅಂತ ಕೊಟ್ಟರೆ ನಂಬರ್ ಏನಿಲ್ಲ ಅಂದ್ರೂ ಈ ರೀತಿ ಆಧಾರ್ ಕಾರ್ಡ್ ನಂಬರ್ನ ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.